ಸುವರ್ಣ ವಿಧಾನಸೌಧ ಉದ್ಘಾಟನೆ, ರಾಷ್ಟ್ರಪತಿ ಪ್ರಣಬ್ರಿಂದ ಲೋಕಾರ್ಪಣೆ, ಬಹುದಿನಗಳ ಕೂಗಿಗೆ ಕೊನೆಗೂ ಸಿಕ್ತು ಸ್ಪಂದನೆ. ಇದು ಅಂದುಕೊಂಡ ಕನಸು ನನಸಾದ ಸುವರ್ಣ ಕಾಲ. ಗಡಿ ಜಿಲ್ಲೆ ಬೆಳಗಾವಿ ಇವತ್ತು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಕ್ಷಣ. ಸ್ವತಂತ್ರ ಸಂಗ್ರಾಮಕ್ಕೆ ಕಹಳೆ ಊದಿದ್ದ ಸಂಗೊಳ್ಳಿ ರಾಯಣ್ಣನ ತವರಿನಲ್ಲಿ ನಿರ್ಮಾಣವಾಗಿರುವ ಸುವರ್ಣ ವಿಧಾನಸೌಧ ಇವತ್ತು ಲೋಕಾರ್ಪಣೆಯಾಯಿತು. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಸುವರ್ಣ ವಿಧಾನಸೌಧದ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ವಿಧಾನ ಪರಿಷತ್ ಸಭಾಪತಿ ಪ್ರಾಸ್ತಾವಿಕ ಭಾಷಣ ಮಾಡಿದ್ರೆ ಸಿಎಂ ಜಗದೀಶ್ ಶೆಟ್ಟರ್ ಸ್ವಾಗತ ಭಾಷಣ ಮಾಡಿದ್ರು. ಇದಾದ ಬಳಿಕ ಸಿಎಂ ಜಗದೀಶ್ ಶೆಟ್ಟರ್ ರಾಷ್ಟ್ರಪತಿಗೆ ಪೇಟ ತುಡಿಸಿ ಗೌರವ ಸಮರ್ಪಿಸಿದ್ರು. ಇನ್ನು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಉಮೇಶ್ ಕತ್ತಿ, ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರಿಗೆ ಪೇಟ ತುಡಿಸಿ ಸನ್ಮಾನಿಸಿದರು. ಸುವರ್ಣಸೌಧವು ನಿರ್ಮಾಣಗೊಂಡು ಈಗ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಉದ್ಘಾಟನೆಗೊಂಡಿದೆ. ಥ್ಯಾಂಕ್ ಯು ರೆಸ್ಪೆಕ್ಟೆಡ್ ಪ್ರೆಸಿಡೆಂಟ್ ಫಾರ್ ಇನಾಗ್ರೇಟಿಂಗ್ ದಿ ಸುವರ್ಣಸೌಧ. ಈಗ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ